ಹಾಯ್ ಗೈಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ಇವತ್ತೊಂದು ಹೊಸ ಸ್ಟೋರಿಯೊಂದಿಗೆ ನಾನು ಇವತ್ತು ಬಂದಿದ್ದೇನೆ. ರಿಯಲ್ ಸ್ಟೋರಿ, ನಮ್ಮ ಒಂದು ನಿಯರ್ ಅಂತ ಇರುವಂತಹ ಒಂದು ಸ್ಟೋರಿ, ಮ್ಯಾಂಗ್ಳೂರಿನದ್ದೇ ಸ್ಟೋರಿ ಇದು. ಹಾಗೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ಸ್ಟೋರಿ ಗೈಸ್ 2000 ಇಸವಿನ ಟೈಮಿನ ಸ್ಟೋರಿ ಇದು. ಯಾರ್ದಂತ ಹೇಳಿದ್ರೆ ಒಂದು ಗಣೇಶ್ ಎಂಬ ಒಂದು ವ್ಯಕ್ತಿಯ ಕಥೆ ಇದು. ಅವರ ಮನೆಯಲ್ಲಿ ಯಾರೆಲ್ಲ ಇದ್ರು ಅಂದ್ರೆ ಅಪ್ಪ, ಅಮ್ಮ, ಮತ್ತೆ ಗಣೇಶ್ ಮತ್ತೆ ಅವರ ಅಕ್ಕ, ಹೀಗೆ 4 ಜನ ಅವರ ಫ್ಯಾಮಿಲಿ ಮೆಂಬರ್ ಆಗಿದ್ರು. ಆದ್ರೆ ಗಣೇಶ್ ಏನಂತ ಹೇಳಿದ್ರೆ ಸ್ವಲ್ಪ ಕೇರ್ಲೆಸ್ ಹುಡುಗ. ಅಂದ್ರೆ ಮನೆಯ ರೆಸ್ಪಾನ್ಸಿಬಿಲಿಟಿ ಏನು ತಗೊಳ್ತಾ ಇರಲಿಲ್ಲ, ಸಣ್ಣದ್ರಲ್ಲೂ ಕೂಡ, ಓದುದ್ರಲ್ಲೂ ಕೂಡ ಇಲ್ಲ, ಎಂತ ಇಲ್ಲ. ಹೀಗೆ ಅಪ್ಪಮ್ಮನ ಒತ್ತಾಯಕ್ಕೆ ಓದಿ ಓದಿ PUC ವರೆಗೂ ಹೇಗೋ ಆಗುತ್ತೆ. ಅಕ್ಕ ಕೂಡ ಸ್ವಲ್ಪ ಪ್ರೆಷರ್ ಹಾಕಿ ಇವನನ್ನು ಓದಿಸ್ತಾರೆ, ಹಾಗೂ PUC ವರೆಗೂ ಹೇಗೂ ಮಾಡ್ತಾನೆ. ಆಮೇಲೆ ಏನಾಯ್ತಂದ್ರೆ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಗಣೇಶಿಗೆ. ಹಾಗೆ ಅವರೊಟ್ಟಿಗೆಲ್ಲ ಸುತ್ತೋದು ಎಲ್ಲ ಮಾಡ್ತಾ ಇದ್ರು. ಮನೆ ಅಪ್ಪ ನೋಡ್ತಾ ಇದ್ರು, ಮತ್ತೆ ಅಕ್ಕ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ರು. ಹೀಗೆ ನಡೀತಾ ಇತ್ತು. ಗಣೇಶಿಗೆ ಏನಂತ ಹೇಳಿದ್ರೆ, ನೀವು ಈ ಈಗ ಇಲ್ಲ, ಮೊದ್ಲೆಲ್ಲ ಗೊತ್ತಿರ್ಬೋದು, ಕೋಳಿದು ಕಟ್ಟ ಅಂದ್ರೆ ಇಲ್ಲಿ ಮ್ಯಾಂಗ್ಳೂರಲ್ಲಿ ಫೇಮಸ್ ಕೋಳಿ ಕಟ್ಟ ಅಂತ ಹೇಳಿದ್ರೆ ಕೋಳಿ ಅಂಕ ಮಾಡ್ತೇವೆ. ಜಾತ್ರೆ ಅವತ್ತೊಂದು 2 ಕೋಳಿಗಳನ್ನು ನೀವು ನೋಡಿರ್ಬಹುದು ಅಲ್ಲಿ ಮಾಡುದು. ಅದರಲ್ಲಿ ಹಣ ಕೂಡ ಸಿಗುತ್ತೆ, ಮತ್ತೆ ಸೋತ್ರೆ ನಮಗೆ ಕೋಳಿ ಕೂಡ ಸಿಗುತ್ತೆ. ಆ ಎಲ್ಲ ಒಂದು ಸಿಸ್ಟಮ್ ಉಂಟು. ಹಾಗೆ ಅದಂದ್ರೆ ತುಂಬಾ ಇಂಟ್ರೆಸ್ಟ್ ಗಣೇಶಿಗೆ. ಎಲ್ಲಿ ಫ್ರೆಂಡ್ಸ್ನ ಜೊತೆ ಬೈಕಲ್ಲಿ ಕೂತ್ಕೊಂಡು ಎಲ್ಲಿ ಹೋಗುದು, ಅದೇ ಮಾಡ್ತಾ ಇದ್ರು. ಆದ್ರೆ ಮನೆಯವರಿಗೆ ಕೂಡ ಇದು ಸ್ವಲ್ಪ ಕೂಡ ಒಂದು ಇಷ್ಟ ಇರಲಿಲ್ಲ. ಯಾಕಂದ್ರೆ ಯಾವುದು ಮಿತಿಯಲ್ಲಿರ್ಬೇಕು, ಓವರ್ ಆದ್ರೆ ಯಾರಿಗೂ ಲೈಕ್ ಆಗುದಿಲ್ಲ. ಹಾಗಾಗಿ ಅಪ್ಪ ಅವನನ್ನು ಯಾವಾಗ್ಲೂ ಬೈತಾ ಇದ್ರು, ನೋಡು ಬೇಡ ಮರ ಇದೆಲ್ಲ, ನೀನ್ ಯಾವ್ದಾದ್ರು ಜಾಬ್ ನೋಡ್ಕೊ, ನಂಗೆ ಕೂಡ ಏಜ್ ಆಗ್ತಾ ಬಂತು ಅಂತ ಹೇಳಿ ಅಪ್ಪ ತುಂಬಾ ಪ್ರೆಷರ್ ಆಗ್ತಾರೆ. ಆದ್ರೂ ಮಗ ಅದನ್ನು ಅಷ್ಟು ತಲೆಗೆ ತಗೊಳ್ಳುವುದೇ ಇಲ್ಲ. ಕೇರ್ಲೆಸ್ ಮಾಡ್ಕೊಂಡು ಯಾರ ಮಾತು ಮನೆಯಲ್ಲಿ ಕೇಳ್ತಾ ಇರಲಿಲ್ಲ. ಹೀಗೆ ಟೈಮ್ ಕಳೀತಾ ಇತ್ತು. ಒಂದು ದಿನ ಏನಾಯ್ತು ಅಂತ ಹೇಳಿದ್ರೆ, ಅಪ್ಪ ಯಾವಾಗ ರೀತಿ ಅವರ ಕೆಲಸಕ್ಕೆ ಹೋಗಿದ್ರು. ಕೆಲಸಕ್ಕೆ ಹೋಗಿ ರಿಟರ್ನ್ ಬರುವಾಗ ಅವರಿಗೆ ಎದೆ ನೋವಾಗ್ತಾ ಇತ್ತು. ಸಾಯಂಕಾಲದ ಹೊತ್ತು ಮನೆಗೆ ಬಂದು ಕೂತ್ಕೊಂಡು ಮಗಳ ಹತ್ರ ಹೇಳ್ತಾರೆ, ನಂಗೆ ಸ್ವಲ್ಪ 1 ಲೋಟ ನೀರು ಕೊಡು, ಏನಂತ ಗೊತ್ತಿಲ್ಲ, ತುಂಬಾ ಒಂದು ಸುಸ್ತು ಆಗ್ತಾ ಉಂಟು, ಇಲ್ಲೆಲ್ಲ ನೋವಾಗ್ತಾ ಉಂಟು ಅಂತ ಹೇಳ್ತಾರೆ. ಅದಕ್ಕೆ ಮಗಳು ಓಡಿ ಹೋಗಿ ಒಳಗಿಂದ ನೀರೆಲ್ಲ ರಪ ಹಾಕಿಕೊಂಡು ಬಂದು ಅಪ್ಪನಿಗೆ ಕೊಡ್ತಾರೆ. ಅಪ್ಪ ನೀರೆಲ್ಲ ಕುಡಿತಾರೆ. ಕುಡಿದು ಹೇಳ್ತಾರೆ, ನಾನು ಸ್ವಲ್ಪ ಮಲಗ್ತೇನೆ ಆಯ್ತಾ, ಅವ್ನು ಬಂದ ಮನೆಗೆ ಗಣೇಶ್ ಅಂತ ಕೇಳ್ತಾರೆ. ಅದಕ್ಕೆ ಅಕ್ಕ ಹೇಳ್ತಾರೆ, ಇಲ್ಲ ಅವ್ನು ಬರ್ಲಿಲ್ಲ ಇನ್ನು ಕೂಡ ಅಂತ. ಎಲ್ಲಿ ಹೋಗಿದ್ದಾನ ಅಂತ ಹೇಳ್ಕೊಂಡು ಸೀದಾ ಒಳಗೆ ಹೋಗ್ತಾರೆ. ಒಳಗೆ ಹೋಗಿ ಬಾಗಿಲಾಕ್ತಾರೆ. ಬಾಗಿಲಾಕಿ ಮಲಗ್ತಾರೆ. ಮಲಗಿ ಅವತ್ತು ಅಪ್ಪ ಊಟಕ್ಕೆ ಕೂಡ ಬರ್ತಾರೆ. ಯಾವಾಗ್ಲೂ ಊಟಕ್ಕೆ ಅವತ್ತು ಬರ್ಲೇ ಇಲ್ಲ ಊಟಕ್ಕೆ. ಹಾಗೆ ಮಗಳು ಕರೀಲಿಕ್ಕೆ ಅಂತ ಹೋಗಿ ಡೋರ್ ಓಪನ್ ಮಾಡ್ತಾರೆ. ಡೋರ್ ಓಪನ್ ಒಳಗೆ ಅಪ್ಪ ಆಚೆ ತಿರುಗಿ ಮಲಗಿದ್ರು. ಸೊ ಹೇಗೂ ಎದೆ ನೋವು ಅಂತ ಹೇಳಿ, ಸುಸ್ತು ಅಂತ, ಮಲಗ್ಲಿ ಬಿಡಿ, ನಾನು ಬೆಳಗ್ಗೆನೆ ಎಬ್ಬಿಸ್ತೇನೆ ಅಂತ ಮೆಲ್ಲ ಬಾಗಿಲಾಗ್ತಲ್ಲ ಮಗಳು. ಅಮ್ಮನ ಹತ್ರ ಕೂಡ ಹೇಳ್ತಾರೆ, ಅಪ್ಪ ಮಲಗ್ಲಿ, ಅವ್ರಿಗೆ ಸುಸ್ತಾಗಿದೆ ತುಂಬಾ, ಮತ್ತೆ ನೋಡುವ, ಅವರ ಎದುರು ಊಟ ಮಾಡ್ತಾರೆ, ನಾವು ಬಡಿಸಿ ಇಡುವ ಟೇಬಲ್ ಅಲ್ಲಿ ಅಂತ ಹೇಳ್ತಾರೆ. ಹಾಗೆ ಬಡಿಸಿ ಎಲ್ಲ ಟೇಬಲ್ ಅಲ್ಲಿ ಅಪ್ಪನಿಗೆ ಇಡ್ತಾರೆ, ಎದುರು ಊಟ ಮಾಡ್ಲಿ ಅಂತ. ಸೊ ಎಲ್ಲ ಮಲಗ್ತಾರೆ. ಗಣೇಶ್ ಅವತ್ತು ಬರ್ಲೇ ಇಲ್ಲ, ಎಲ್ಲಿಗೋ ಹೋಗಿದ್ದ ಫ್ರೆಂಡ್ಸ್ ಜೊತೆ. ಹೀಗೆ ಬೆಳಗ್ಗೆ ಆಗ್ತದೆ. ಬೆಳಗ್ಗೆ ಆಗಿ ಹೀಗೆ ಅಂಗಳೆಲ್ಲ ಗುಡಿಸ್ತಾಳೆ ಅಕ್ಕ, ಗುಡಿಸಿ ಒಳಗೆ ಬರ್ತಾಳೆ. ಒಳಗೆ ಬರುವಾಗ ಅಮ್ಮ ಅಡಿಗೆ ಕೊಂಡೆಲ್ಲ ಅಡಿಗೆ ಮಾಡ್ತಾ ಇರ್ತಾರೆ. ಅಮ್ಮನ ಹೋಗಿ ಮಾತಾಡ್ತಾಳೆ. ಅಪ್ಪ ಹೇಳಿಲ್ವಾ? ಅಮ್ಮ ಹೇಳ್ತಾರೆ, ಇಲ್ಲ ಗಣೇ, ಯಾವಾಗ್ಲೂ ಬರ್ತಾ ಇದ್ರು, ಇಷ್ಟೊತ್ತಾದ್ರೂ ಒಬ್ಬ ಹೇಳಿಲ್ಲ. ಸೊ ಅವಳಿ ಹೋಗಿ ಬಾಗಿಲು ತೆಗೆದು ಅನ್ನ ನೋಡ್ತಾಳೆ. ಅನ್ನ ಅಲ್ಲೇ ಉಂಟು, ನಿನ್ನೆ ತೆಗ್ದಿಟ್ಟ ಮುಚ್ಚಿದ. ಬಾಗಿಲು ತೆಗಿತಾಳೆ. ಬಾಗಿಲು ತೆಗ್ಲಿ, ಅಪ್ಪ ಅಪ್ಪ ಅಂತ ಹೇಳುವಾಗ ಅಪ್ಪ ತೀರಿ ಹೋಗಿದ್ರು, ಗಣೇಶನ ಅಪ್ಪ. ಅವಳಿಗೆ ತುಂಬಾ ಟೆನ್ಷನ್ ಆಗ್ತದೆ. ಮನೆಯ ಎಲ್ಲಾ ರೆಸ್ಪಾನ್ಸಿಬಿಲಿಟಿ ಅಪ್ಪನೇ ತಗೊಂಡಿದ್ರು. ಅಲ್ಲಿ ಅವಳಿಗೆ ಒಂದು ಎಂತ ಹೇಳಿ ಬಿಕ್ಕಿ ಅಳ್ತಾಳೆ. ಅಪ್ಪನನ್ನು ಹೇಳಿಸ್ತಾಳೆ. ಇನ್ನು ಎಂತ ಮಾಡಿದ್ರು ಬರ್ತಾರ, ಒಮ್ಮೆ ಜೀವ ಹೋದ್ರೆ ಮತ್ತೆ ಬರ್ಲಿಕ್ಕಿಲ್ಲ. ಯಾವತ್ತು ಹೋಗ್ತಾಳೆ, ಏನೆಲ್ಲ ಮಾಡ್ತಾಳೆ. ಅಮ್ಮ ಕೂಡ ಬಂದಿದ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ಹೊತ್ತು ಒಂದು ಬೆಳಗ್ಗೆ 10-11 ಇವನು ಬರ್ತಾನೆ ಗಣೇಶ್ಗೆ ಕೂಡ ತನ್ನ ಅಪ್ಪನನ್ನು ಹೀಗೆ ನೋಡಿ ಉಂಟಲ್ಲ, ಅಷ್ಟು ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲದ ಮಗ ಆದ್ರೂ ಏನಾದ್ರೂ ಅಪ್ಪನೇ ಇದ್ರು ಅವನಿಗೋಸ್ಕರ. ಅವನಿಗೆ ನೋಡಿ ದುಃಖ ಬರ್ತದೆ. ಅಪ್ಪನೆಲ್ಲ ಕ್ರಿಯೆ ಎಲ್ಲ ಆಗ್ತಾ ಉಂಟು, ದೂರದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಏನಂತ ಹೇಳಿದ್ರೆ, ಇವತ್ತು ಆ ರೀತಿಯ ಅಪ್ಪನ ಪರಿಸ್ಥಿತಿಗೆ ನಾನೇ ಒಂದು ಸೈಡ್ ಕಾರಣ ಅಂತ ತಿಳ್ಕೊಳ್ತಾನೆ. ಯಾಕಂದ್ರೆ ಅಪ್ಪನಿಗೆ ಟೆನ್ಷನ್ ಇದ್ದದ್ದೇ ಇವನು ಕೇಳ್ತಾ ಇರ್ಲಿಲ್ಲ ಯಾವ ಮಾತು ಕೂಡ. ಹಾಗೆ ಅಪ್ಪನ ಅಂತ್ಯಕ್ರಿಯೆ ಎಲ್ಲ ನಡೆಯುದು ಮನೆಗೆ ಬರ್ತಾನೆ. ಮನೆಗೆ ಬರ್ತಾ ಸುಮ್ಮನೆ ಸೈಲೆಂಟ್ ಆಗಿ ಕೂತಿರ್ತಾನೆ. ಅಳ್ಳಿಕ್ಕೆ ಬರ್ತದೆ, ಆದ್ರೆ ಅಳ್ತಾ ಇರ್ಲಿಲ್ಲ. ಅಕ್ಕ ಒಳಗಡೆಯಿಂದ ಬೈತಾಳೆ, ನೋಡು ನಿನ್ನ ರೀಸನ್ ಇಂದಲೇ ಅಪ್ಪ ಈ ರೀತಿ ಆದದ್ದು, ಎಲ್ಲ ನೀನೇ ಮಾಡಿರೋದು ಅಂತೇಳಿ ಸಾರಿ ಬೈತಾಳೆ. ಇವನು ಸುಮ್ಮನೆ ಕೂತಿರ್ತಾನೆ. ಹೌದು, ಅವನು ಹೇಳುವುದಕ್ಕೂ ಇವನಿಗೂ ಕೂಡ ಅದೇ ರಿಯಲೈಸ್ ಆಗಿದೆ. ಆದ್ರೂ ಸುಮ್ಮನೆ ಇರ್ತಾನೆ. ತಿಂಗಳು ಕಳೆಯುತ್ತೆ ಅಪ್ಪನ ಡೆತ್ ಆದ್ಮೇಲೆ. ಅವಾಗ ಅಕ್ಕ ಹೇಳ್ತಾಳೆ, ನೋಡು, ಇನ್ನು ನೀನು ಯಾವುದೇ ಈ ಒಂದು ಒಟ್ರಾಶಿ ತಿರುಗುದು ಎಂತೆಲ್ಲ ಮಾಡುದು ಅದನ್ನೆಲ್ಲ ಬಿಟ್ಟು ಬಿಡ್ಬೇಕು ನೀನು.
ಮೊದಲು ಆ ಕೋಳಿ ಕಟ್ಟಕ್ಕೆ ಹೋಗ್ತೀಯಲ್ಲ ಅದು ನಿಲ್ಲಿಸ್ಬೇಕು. ಈಗ ಎಲ್ಲ ಬೇಡ, ನೀನೊಂದು ನಿನ್ನ ಕಾಲಲ್ಲಿ ನಿಂತ್ಕೊ, ಆಮೇಲೆ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೋಗು. ನಿನ್ನ ಕಾಲಲ್ಲಿ ನಿಂತ್ಕೊಳ್ಳೋದು ನಿಂಗೆ ಮುಖ್ಯ. ಇನ್ನು ಮನೆಯ ಜವಾಬ್ದಾರಿ ನೀನೇ ನೋಡ್ಬೇಕು. ನನ್ನ ಮದುವೆ, ಅಮ್ಮನ ನೋಡ್ಬೇಕು, ಈ ಮನೆ ನೋಡ್ಬೇಕು, ಎಲ್ಲ ನೀನೇ ನೋಡ್ಬೇಕು, ನೀನು ಸರಿಯಾಗ್ಬೇಕು ಅಂತ. ಇವನು ಸರಿ ಅಂತ ಆಲೋಚನೆ ಮಾಡ್ತಾನೆ. ಆಗ ಅಕ್ಕ ಒಂದು ಡಿಸೈಡ್ ಮಾಡ್ತಾನೆ, ಇಲ್ಲೇ ಇದ್ರೆ ಅವನು ಗ್ಯಾರಂಟಿ ಮತ್ತೆ ಹಾಳಾಗೋದು ಗ್ಯಾರಂಟಿ. ಅದಕ್ಕೋಸ್ಕರ ಏನ್ ಮಾಡುವ ಅಂತೇಳಿ ಅವನನ್ನು ಸ್ವಲ್ಪ ದೂರ ಕೆಲಸಕ್ಕೆ ಕಳಿಸುವ ಅಂತೇಳಿ ಡಿಸೈಡ್ ಮಾಡಿ ಎಲ್ಲಿ ಯಾರ್ಯಾರ ಹತ್ರ ಫೋನಲ್ಲಿ ಮಾತಾಡಿ ಇವನನ್ನೊಂದು ದೂರ ಕೆಲಸಕ್ಕೆ ಕಳಿಸ್ತಾರೆ. ಸರಿ, ಗಣೇಶ್ ಕೂಡ ಅಮ್ಮ ಮತ್ತೆ ಅಕ್ಕನಿಗೆ ಪ್ರಾಮಿಸ್ ಮಾಡ್ತಾನೆ, ಇನ್ನು ನಾನು ಕೆಟ್ಟ ದಾರಿಯಲ್ಲಿ ಹೋಗುದಿಲ್ಲ ಅಂತೇಳಿ ಪ್ರಾಮಿಸ್ ಮಾಡಿ ಅವರೆಲ್ಲ ಕಾಲೆಲ್ಲ ಹಿಡಿದು ಅಲ್ಲಿಂದ ದೂರ ಕೆಲಸಕ್ಕೆ ಗಣೇಶ್ ಹೋಗ್ತಾನೆ. ಹೀಗೆ ಗಣೇಶ್ ದೂರ ಕೆಲಸಕ್ಕೆ ಹೋದ್ಮೇಲೆ ತುಂಬಾ ವರ್ಷ ಆಗುತ್ತೆ. ಅವನು ಅಲ್ಲೇ ದುಡಿತಾ ಇರ್ತಾನೆ. ದುಡ್ದು ಇಲ್ಲಿ ಹಣ ಎಲ್ಲ ಕಲಿಸ್ತಾ ಇರ್ತಾನೆ ರೆಗ್ಯುಲರ್ ಆಗಿ. ಒಳ್ಳೆ ಬುದ್ಧಿ ಬಂದಿರುತ್ತೆ ಅವನಿಗೆ. ಆಮೇಲೆ ಏನಾಗ್ತದೆ, ಇಲ್ಲಿ ಊರಲ್ಲಿ ಅಕ್ಕನಿಗೆ ಮದುವೆ ಕೂಡ ಮಾಡ್ತಾನೆ. ಅಕ್ಕ ಮದುವೆಯಾಗಿ ಕೂಡ ಅಕ್ಕ ಹೋಗ್ತಾಳೆ. ಅಮ್ಮನನ್ನು ಕೂಡ ಒಳ್ಳೆ ನೋಡ್ತಾ ಇರ್ತಾನೆ. ಇವನ ಮದುವೆ ಏಜ್ ಆಗ್ತಾ ಬಂತು ಗಣೇಶನಿಗೆ. ಅಮ್ಮ ಕೂಡ ಹೇಳ್ತಾರೆ, ನಿಂಗೆ ಒಂದು ಹುಡುಗಿಯನ್ನು ನೋಡುವ, ಮತ್ತೆ ಮದುವೆ ಮಾಡುವ ಅಂತ. ಇವನು ಆಯ್ತು ಅಂತ ಹೇಳ್ತಾ ಇರ್ತಾನೆ. ಈ ಕಷ್ಟದಲ್ಲಿ ಹೋಗಿ 5 ವರ್ಷ ಆದ್ರೂ ಅವನು ಬರ್ಲಿಲ್ಲ. 5ನೇ ವರ್ಷ ಅವನು ಬಂದಿದ್ದಾನೆ. ಅಂದ್ರೆ ಅಕ್ಕನ ಮದುವೆಗೆ ಅಂತ ಬಂದಿದ್ದ ಅವನು ಇಲ್ಲೇ ಇದ್ದ. ಆ ಟೈಮಲ್ಲಿ ಅವನು ಊರಿನ ಜಾತ್ರೆ ಎಲ್ಲ ನಡೀತಾ ಇರ್ತಾನೆ. ಆಗ ಇವನು ಇವರ ಜೊತೆ ಇದ್ದ, ಅಮ್ಮ ಎಲ್ಲ ಒಟ್ಟಿಗೆ ಇದ್ದ. ಆ ರೀತಿ ಇರುವಾಗ ಒಂದ್ ದಿವಸ ಸಾಯಂಕಾಲ ಆಗುವಾಗ ಅವನ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾರಲ್ಲ, ಮೊದ್ಲಿನವರೆಲ್ಲ. ಹಾಗೆ ಅವನು ಮಾತಾಡುವಾಗ ಹೇಳ್ತಾನೆ, ಬಾರ ಗಣೇಶ, ಮೊದ್ಲೆಲ್ಲ ನಾವು ಎಷ್ಟು ಕೋಳಿ ಕಟ್ಟಕ್ಕೆಲ್ಲ ಹೋಗ್ಲಿಲ್ಲ, ಒಂದಾದ್ರೂ ಬಾ ಮಾರಾಯ, ಎಂತ ನೀನು ಮನೆಯಲ್ಲಿ ಇರ್ತೀಯ ಅಂತ ಫ್ರೆಂಡ್ಸ್ ಹೇಳ್ತಾನೆ. ಇವನು ಹೇಳ್ತಾನೆ, ಇಲ್ಲ ಮಾರಾಯ ಬೇಡ, ನನ್ನ ಅಮ್ಮನಿಗೆ ಗೊತ್ತಾದ್ರೆ ತುಂಬಾ ಕಿರಿಕಿರಿ ಮಾಡ್ತಾರೆ, ಬೇಡ. ಮತ್ತೆ ಅವ್ರ ಅಕ್ಕನಿಗೆ ಕೂಡ ಫೋನ್ ಮಾಡಿ ಹೇಳ್ಬೋದು, ಬೇಡ ಬೇಡ ನಾವು ಬರುದಿಲ್ಲ. ಫ್ರೆಂಡ್ಸ್ ಅವ್ರು ತುಂಬಾ ಹೊತ್ತು, ನೀ ಏನಾ ಹೀಗೆ ಮಾಡುದು, ಮನೆಯಲ್ಲಿ ಕೂತ್ಕೊಂಡು ಎಂತ ಮಾಡ್ತಿರ್ತೀವಿ, ನೀವು ಹೋಗುದಲ್ಲ ನೆಕ್ಸ್ಟ್ ವೀಕ್, ಈಗ ಬಾ, ಬೇಕಾದ್ರೆ ನೆಕ್ಸ್ಟ್ ವೀಕ್ ನೀನು ಅಲ್ಲಿ ಹೋಗುದಲ್ಲ, ಏನು ಮಾಡಲ್ಲ, ಬೇಗ ಬರುವ, ನಾವು ಗಾಡಿಯಲ್ಲಿ ಹೋಗುವಾಗ ಅಂತ ಹೇಳ್ತಾರೆ. ಹಾಗೆ ಕನ್ವಿನ್ಸ್ ಎಲ್ಲ ಮಾಡುವ ಎಲ್ಲ ತಲೆಗೆ ಪ್ರೆಷರ್ ಆಗುವಾಗ ಸರಿ ಅಂತ ಒಪ್ಕೊಳ್ತಾನೆ. ಬೇಗ ಬರ್ಬೇಕಾಯ್ತು ಬೇಗ ಬರುವ ಅಂತ. ಹಾಗೆ ಬೈಕ್ ಸ್ಟಾರ್ಟ್ ಮಾಡ್ತಾರೆ, ಹೋಗ್ತಾರೆ. ಹೋಗುವಾಗ ಸ್ಟ್ರೈಟ್ ರೋಡಲ್ಲಿ ಹೋಗ್ತಾರೆ, ಒಳಗಡೆಯಿಂದ ಹೋಗ್ತಾರೆ, ಕೋಳಿ ಕಟ್ಟಕ್ಕೆ ಹೋಗ್ತಾರೆ. ಹಾಗೆ ಎಲ್ಲ ಕೋಳಿ ಕಟ್ಟಾಗ್ತದೆ. ಒಂದು ದೂರದಲ್ಲಿ ನಿಂತಿರ್ತಾನೆ. ಆಗ ಫ್ರೆಂಡ್ಸ್ ಹೇಳಿ, ಬಾರ ನೀನು ಎಂತ ಮಾಡುದಂತ ಬರ್ತಾನೆ. ಮತ್ತೆ ಅಂದ್ರೆ ಒಮ್ಮೆ ಆ ಒಂದು ಹ್ಯಾಬಿಟ್ ಅನ್ನು ಬಿಟ್ಟಿದ್ದಲ್ಲ, ಮತ್ತೆ ಕೂಡ ಬಂದು ಅವರ ಜೊತೆ ಸೇರ್ಕೊಳ್ತಾನೆ. ಹೀಗೆ ಉಂಟಲ್ಲ, ರಾತ್ರಿ 11:30, 12, 1 ಆದದ್ದೇ ಇವನ ತಲೆಯಲ್ಲಿ ಇಲ್ಲೇ ಇದ್ದ. ಅಷ್ಟೊತ್ತಿಗಾಗ್ಲಿ ಫ್ರೆಂಡ್ಸ್ ಎಲ್ಲ ಕೋಳಿ ಎಲ್ಲ ಸಿಗುತ್ತೆ ಅವರಿಗೆ, ದೋಸ್ತಿ ಅವರಿಗೆ ಅನ್ನೋದು. ಹಾಗೆ ಅದನ್ನೆಲ್ಲ ಇಟ್ಕೊಂಡು, ಇವರ ಒಂದು ಕೋಳಿ ಇರ್ತದಲ್ಲ ಅದನ್ನೆಲ್ಲ ಇಟ್ಕೊಂಡಿದ್ರು. ಆವಾಗ ಏನ್ ಮಾಡ್ತಾನೆ ಅಂದ್ರೆ, ಅವನೊಟ್ಟಿಗೆ ಬಂದ ಫ್ರೆಂಡ್ ಇರ್ತಾನಲ್ಲ, ಅವನು ಹೇಳ್ತಾನೆ, ನೋಡು ಬೈಕ್ ಇರುವುದು ಫ್ರೆಂಡ್ ಹತ್ರ, ಈಗ ಅವನು ಕರ್ಕೊಂಡು ಹೋಗ್ತದಲ್ಲ. ಅವನು ಹೇಳ್ತಾನೆ, ಇನ್ನೊಬ್ಬ ಫ್ರೆಂಡ್ ಇದ್ದ, ಅವನನ್ನು ನಾನು ಮನೆಗೆ ಮುಟ್ಟಿ ಬರ್ತೇನೆ, ಅಷ್ಟು ಹೊತ್ತು ನೀನು ಈ ಕೋಳಿ ಮತ್ತೊಂದು ಕೋಳಿ, ಸತ್ತ ಕೋಳಿ ಉಂಟಲ್ಲ, 2 ಕೋಳಿಯನ್ನು ಹಿಡ್ಕೊಂಡು ಇಲ್ಲೇ ಕೂತಿರು, ನಾ ಬರ್ತೇನೆ, ಇಲ್ಲಾಂದ್ರೆ ನಡ್ಕೊಂಡು ಹೋಗ್ತಾ ಇರು, ನಾನು ಅಲ್ಲಿ ಸಿಗ್ತೇನೆ ನಿಂಗೆ ಅಂತ ಹೇಳ್ತಾನೆ. ಇವನು ಸರಿ ಅಂತ ಹೇಳ್ತಾನೆ. ಆಯ್ತು ಅಂತ ಇವನು ಸೀದಾ ಅವನು ಫ್ರೆಂಡ್ ಅನ್ನು ಕರ್ಕೊಂಡು ಹೋಗ್ತಾನೆ. ಅಷ್ಟೊತ್ತಿಗೆ ಹೋಗ್ಲಿ ಇವನು ಟೈಮ್ ಎಂತ ನೋಡೋದಿಲ್ಲ, ಇವನು ಆ ಕೋಳಿಯನ್ನು ಕೂಡ ಎತ್ಕೊಳ್ತಾನೆ, ಈ ಕೋಳಿಯನ್ನು ಕೈಯಲ್ಲಿ ಇಟ್ಕೊಳ್ತಾನೆ, ರೋಡಲ್ಲಿ ನಡ್ಕೊಂಡು ಬರ್ತಾ ಇರ್ತಾನೆ. ರೋಡ್ ಏನಂತ ಹೇಳಿದ್ರೆ, ಅರ್ಧ ರೋಡ್ ಅವರಿಗೆ ಜನ ಇದ್ರು. ಅಂದ್ರೆ ಈ ಜಾತ್ರೆಯಿಂದ ಎಲ್ಲ ಹೋಗ್ತಾ ಇದ್ದವರು, ಮತ್ತೆ ಕೋಳಿ ಕಟ್ಟದೆಲ್ಲ ಅವರು ಇರ್ತಾರಲ್ಲ ಅಂತವ್ರು ಇದ್ರು. ಮತ್ತೆ 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 ಬರುವಾಗ ಏನಿಲ್ಲ, ಒಂದು ಪಿನ್ ಡ್ರಾಪ್ ಸೈಲೆಂಟ್. ಎಲ್ಲ ಮನೆ ಬಾಗಿಲಾಕಿದೆ, ಏನಿಲ್ಲ, ಕತ್ತಲೆಗೆ ಟಿಂಗ್ ಟಿಂಗ್ ಆ ಒಂದು ಶಬ್ದ ಆಗುತ್ತಲ್ಲ, ಅದನ್ನು ಬಿಟ್ಟು ಬೇರೆ ಎಂತ ಇಲ್ಲ. ಅವನು ಮುಂದಕ್ಕೆ ಸಾಕ್ತಾ ಇರ್ತಾನೆ, ಕೋಳಿಯನ್ನು ನಡ್ಕೊಂಡು ತೊಟ್ಟುಕೊಂಡು ಹೋಗ್ತಾ ಇರ್ತಾನೆ. ಒಂದು ಆಲದ ಮರದ ಹತ್ತಿರ ಬರ್ತಾನೆ. ಆಗ ಮೇಲೆಲ್ಲ ನೋಡ್ತಾನೆ, ಆಲದ ಮರ ಮೊದಲು ನಡ್ಕೊಂಡು ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗಾಗಲೇ ಇವನಿಗೆ ಎದುರಿಂದ ಒಂದು ಲೇಡಿ ಹೋಗ್ತಾ ಇದ್ದಾರೆ, ಇವನ ಫ್ರಂಟಿಂದ ಒಂದು ಲೇಡಿ ಹೋಗ್ತಾ ಇದ್ದಾರೆ. ಇವನು ನೋಡುದು, ಇಷ್ಟು ಹೊತ್ತು ಯಾರು ಇರ್ಲಿ, ಇದು ಯಾರು ಅಂತೇಳಿ. ಉದ್ದ ಕೂದಲು ಹಿಂದೆಯಿಂದ ಮಾತ್ರ ಕಾಣುದು, ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವನ್ ತಿಳ್ಕೊಳ್ತಾನೆ, ಜಾತ್ರೆಗೆ ಬಂದವರು ಇರ್ಬೋದೇನೋ. ಅದು ಕೂಡ ಇಷ್ಟು ಹೊತ್ತು ಒಬ್ಬಳೇ ಒಂದು ಹೆಣ್ಣು ಹೋಗುದಂದ್ರೆ ವಿಚಿತ್ರ ಅಲ್ವಾ. ಹೊರಗಡೆ ಇವರು ಕೋಳಿಯನ್ನು ಕರ್ಕೊಂಡು ತಗೊಂಡು ಹೋಗ್ತಾರೆ. ಹಾಗೆ ಹೋಗಿ ಸ್ವಲ್ಪ ಹೊತ್ತಾಗ ನೋಡ್ತಾನೆ, ಎದುರುಗಡೆ ಇದ್ದ ಹೆಂಗಸು ಕಾಣುದಿಲ್ಲ. ಆಗ ಎಲ್ಲಿ ಹೋದ್ರು ಮಾರೆ, ಎಲ್ಲ ಅಲ್ಲಿ ನಿಂತು ಅಕ್ಕಪಕ್ಕ ಎಲ್ಲ ನೋಡ್ತಾನೆ, ಎಲ್ಲಿ ಹೋಗಿರ್ಬೋದು ಅಂತ. ಮತ್ತೆ ಸೈಡಲ್ಲೆಲ್ಲ ಮನೆ ಇರ್ಬೋದು, ಹೋಗಿರ್ಬೋದು, ನಾನು ಎಲ್ಲಿಯಾದ್ರೂ ನೋಡುವಾಗ ಹೋಗಿರ್ಬೋದು ತಿಳ್ಕೊಂಡು ಕೋಳಿ ತಗೊಂಡು ಮತ್ತೆ ಮುಂದೆ ಹೋಗ್ತಾ ಇದ್ದಾನೆ. ಮುಂದೆ ಹೋಗುವಾಗ ಅವನಿಗೆ ಹಿಂದೆಯಿಂದ ಯಾರೋ ಅವನನ್ನು ಫಾಲೋ ಮಾಡಿದಾಗೆ ಫೀಲ್ ಆಗ್ತಾ ಉಂಟು. ಅದಕ್ಕೆ ಟರ್ನ್ ಆಗಿ ನೋಡುವಾಗ ಅವನಿಗೆ ಶಾಕ್ ಆಗ್ತದೆ. ಏನಂದ್ರೆ, ಆ ಮುಂದೆಯಿಂದ ಹೆಂಗಸು ಉಂಟಲ್ಲ, ಇವನ ಹಿಂದೆಯಿಂದ ಬರ್ತಾ ಉಂಟು. ಅವನಿಗೆ ಮುಖ ಎಲ್ಲ ನೋಡ್ಲಿಕ್ಕೆ ಆಗ್ಲಿಲ್ಲ, ಒಂದು ವಿಚಿತ್ರ ಕುರೂಪಿ ಮುಖ, ಕೂದಲಲ್ಲಿ ಮುಖವೇ ಕಾಣ್ತಾ ಇಲ್ಲ, ಹೆಂಗಸಿದ್ದು ಬರ್ತಾ ಉಂಟು ಹಿಂದೆಯಿಂದ. ಇವನಿಗಾಗ್ತದೆ, ಈಗ ಮುಂದೆ ಇದ್ದ ಹೆಂಗಸು ಹಿಂದೆ ಹೋದದು ಅಂತ ಕೋಳಿಯನ್ನು ಇಟ್ಕೊಳ್ತಾನೆ, ಹಿಂದೆ ನೋಡ್ತಾನೆ, ಮತ್ತೆ ಕೂಡ ಭಯ ಪಡ್ತಾನೆ, ಏನೋ ಒಂದು ಕೋ ಇನ್ಸಿಡೆಂಟ್ ಇರ್ಬೋದು ಅಂತೇಳಿ ಸೀದಾ ಹೋಗ್ತಾ ಇರ್ತಾನೆ.
ಇವನ ಹೆಜ್ಜೆಗೆ ಸರಿ ಸರಿ ಹಿಂದೆಯಿಂದ ಆ ಹೆಂಗಸು ಬರ್ತಾ ಇರ್ತದೆ. ಇವನು ಮುಂದೆ ಮುಂದೆ ಹೋಗ್ತಾನೆ 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 ಮುಂದೆ ಹೋಗ್ತಾನೆ, ಈ ಹೆಂಗಸು ಬರ್ತಾನೇ ಉಂಟು. ಇವನಿಗೆ ಆಗ್ತದೆ, ನಾನು ನಿಂತ್ಕೊಳ್ತೇನೆ ಒಂದು ಸೈಡಲ್ಲಿ, ನೋಡುವ ಆ ಹೆಂಗಸು ಪಾಸ್ ಆಗಲಿ ಅಂತೇಳಿ ಸೈಡಲ್ಲಿ ಕೋಳಿ ಇಟ್ಕೊಂಡು ನಿಂತ್ಕೊಂಡು ಹಿಂದೆ ನೋಡ್ತಾನೆ. ಆ ಹೆಂಗಸು ಎಲ್ಲಿ ಬಂದಿತ್ತು ಅಲ್ಲೇ ನಿಂತ್ಕೊಂಡಿರ್ತದೆ, ಅಂದ್ರೆ ಮೂವ್ ಆಗುದಿಲ್ಲ, ಅಲ್ಲೇ ಹೀಗೆ. ಇವನಿಗೆ ಭಯ ಆಗ್ತದೆ, ಮಾರಿ ಇದು ಏನು ಹೀಗೆ ಮಾಡುದು ಅಂತೇಳಿ ಕೋಳಿಯನ್ನು ಎಲ್ಲ ಇಟ್ಕೊಂಡಿದ್ದಲ್ಲ, ಜೋರು ಓಡ್ತಾನೆ. ಓಡಿ ನೋಡುವಾಗ ನೋಡ್ಬೇಕು, ಆ ಹಿಂದೆ ನೋಡ್ತಾ ಇರ್ತಾನೆ, ಆ ಹೆಂಗಸು ಗಾಳಿಗೆ ಹಾರಿದಾಗೆ ಅಷ್ಟು ಸ್ಪೀಡಲ್ಲಿ ಬರ್ತಾ ಉಂಟು ಹಿಂದೆಯಿಂದ. ಇವನಿಗೊಂದು ಭಯ ಆಗ್ತದೆ, ಮಾರೆ ಕೋಳಿಯ ಇದು ಅಂತೇಳಿ. ಆ ಒಂದು ಕೋಳಿ ಇತ್ತಲ್ಲ, ಆ ಒಂದು ಕೋಳಿಯನ್ನು ತೆಗೆದು ಬಿಸಾಡಿ ಒಂದು ಕೋಳಿ ಇಟ್ಕೊಂಡು ಓಡ್ತಾನೆ, ಬದುಕಿದ್ರೆ ಬದುಕ್ಬೋದು ಅಂತೇಳಿ ಓಡಿ ಜಂಕ್ಷನಿಗೆ ಆ ಒಂದು ರೋಡಿಗೆ ಮುಟ್ಟುವಾಗ ಉಂಟಲ್ಲ, ಫ್ರೆಂಡ್ ಆ ಕಡೆಯಿಂದ ಬರ್ತಾ ಇರ್ತಾನೆ. ಅವನು ಬೈಕ್ ನಿಲ್ಲಿಸುದು, ಇವನು ಬಂದು ಬೈಕಿಗೆ ಬಡಿಯುದು ಸೇಮ್ ಆಗ್ತದೆ. ಎಂತ ತಾಗುದಿಲ್ಲ ಅವನಿಗೆ, ಈಗ ಬಂದು ಬಡಿತಾನೆ. ಇವನು ಹೇಳ್ತಾನೆ, ಯಾಕೋ ನಾ ಬರ್ತಾ ಇದ್ದಲ್ಲ, ನೀನ್ ಯಾಕೆ ಇಷ್ಟು ಇದ್ರಲ್ಲಿ ಉಳ್ಕೊಂಡು ಬಂದ? ಇವನು ಹೇಳ್ತಾನೆ, ಎಂತ ಹೇಳುದಿಲ್ಲ, ಹೀಗೆ ಹೇಳ್ತಿರ್ತಾನೆ. ಹೀಗೆ ಅವನು ಹಿಂದೆ ನೋಡ್ತಾನೆ, ಯಾರು ಇರುದಿಲ್ಲ. ಅವನು ಹೇಳ್ತಾನೆ, ಕೋಳಿಯಲ್ಲಿ ಉಂಟು ಅಂತೇಳಿ. ಕೋಳಿ ಒಂದಿರುದಲ್ಲ, ಮತ್ತೆ ಹೇಳ್ತೇನೆ ಅಂತೇಳಿ ಕೋಳಿ ಅಂದ್ಕೊಂಡು ಬೈಕಲ್ಲಿ ಕುತ್ಕೊಳ್ತಾನೆ. ಹೋಗು ಈಗ ನೋಡ್ತಾನೆ, ಹಿಂದಿಂದ ಯಾರು ಕಾಣಿಸ್ತಾ ಇರುದಿಲ್ಲ. ಸೀದಾ ಮನೆಗೆ ಮುಟ್ತಾನೆ, ಇವನ ಕೋಳಿಯನ್ನು ಕೊಟ್ಟು ಸುಮ್ಮನೆ ಮಲಕೊಳ್ತಾನೆ. ಇವತ್ತು ಎಂತ ಹೇಳುದಿಲ್ಲ. ನೆಕ್ಸ್ಟ್ ಡೇ ಅಮ್ಮ ಫ್ರೆಂಡ್ಸ್ ಎಲ್ಲರ ಹತ್ರ ಕೂರಿಸಿ ಅವನ ಒಂದು ಅನುಭವವನ್ನು ಹೇಳ್ತಾನೆ, ಈ ರೀತಿ ಅಂತೇಳಿ. ಆವಾಗ ಫ್ರೆಂಡ್ಸ್ ಹೇಳ್ತಾರೆ, ನಂಗೆ ನಿಂಗೆ ಹೇಳಲಿಕ್ಕೆ ನೆನಪಿಲ್ವ, ತುಂಬಾ ಜನಕ್ಕೆ ಸಿಕ್ಕಿದೆ ಅಂತ ಹೇಳ್ತಾರೆ, ಅಂದ್ರೆ ಪಿಚಾಚಿನಿ ಅಂತ ಹೇಳ್ತಾರಲ್ಲ ಆ ಟೈಪ್ ಇದ್ದು. ಅಲ್ಲಿ ಒಂದು ಹೇಳ್ತಾರೆ, ನನ್ಗೆ ಸಿಗ್ಲಿಲ್ಲ. ಅವನು ಹೇಳ್ತಾನೆ, ನಡು ರಾತ್ರಿಯಲ್ಲಿ ಬಂದ್ರೆ ಒಂದು ಹೆಂಗಸನ್ನು ಓಡ್ಲಿಕ್ಕೆ ಸಿಗ್ತದೆ ಅಂತ ಹೇಳಿದ್ದಾರೆ. ಅದಲ್ಲದೆ ನಿನ್ನ ಕೈಯಲ್ಲಿ ಕೋಳಿ ಇತ್ತಲ್ಲ, ಕೋಳಿ ಒಂದು ಸತ್ತ ಕೋಳಿ, ರಕ್ತ ಬೀಳ್ತಾ ಇತ್ತು ತಕೊಂಡ್ ಬರುವಾಗ. ಹಾಗೆ ಇರ್ಬೇಕು, ನೀನು ಆ ಕೋಳಿ ಬಿಸಾಡಿದ ಕೂಡಲೇ ಅದು ಕೋಳಿ ಹಿಂದೆ ಹೋಯ್ತಾಗಿರ್ಬೇಕು, ಹೇಗೂ ಪರವಾಗಿಲ್ಲ, ನಿನ್ನ ಪ್ರಾಣ ಉಳಿತಲ್ಲ ಅಂತ ಹೇಳ್ತಾರೆ. ಮತ್ತೆ ಆ ರೋಡಲ್ಲಿ ತುಂಬಾ ಆಕ್ಸಿಡೆಂಟ್ ಎಲ್ಲ ಆಗಿದೆ ಅಂತ ಫ್ರೆಂಡ್ ಇವನಿಗೆ ಹೇಳ್ತಾನೆ. ಅವನಿಗೆ ತುಂಬಾ ಭಯ ಆಗುತ್ತೆ. ಮತ್ತೆ ಸೀದಾ ಅವನ ಫ್ರೆಂಡ್ ಹೋಗ್ತಾನೆ. ಫ್ರೆಂಡ್ ಹೋಗ್ಮೇಲೆ ಅಮ್ಮನ ಹತ್ರ ಮತ್ತೆ ಅವನ ಅಲ್ಲಿಂದ ಅಮ್ಮನ ಒಂದು ವಿದಾಯ ಹೇಳಿ ಸೀದಾ ಅವನ ಕೆಲಸಕ್ಕೆ ರಿಟರ್ನ್ ಹೋಗ್ತಾನೆ. 2000 ಇಸ್ವಿಯ ಕತೆ ಗೈಸ್ ಇದು. ಹಾಗೆ ಒಂದು ಇಂಟ್ರೆಸ್ಟಿಂಗ್ ಆಗಿತ್ತು. ಇದು ರಿಯಲ್ ಕತೆ ಆಯ್ತಾ. ಅದು ಪ್ಲೇಸ್ ಮಾತ್ರ ನಾನು ಹೇಳುದಿಲ್ಲ, ನಮ್ಮ ನಿಯರೇ ಸ್ವಲ್ಪ ಹೋಗ್ಬೇಕಷ್ಟೇ. ಆದ್ರೆ ಅಂತ ಹೇಳುದು ಒಳ್ಳೇದಿತ್ತು ಕತೆ. ನಂಗಂತೂ ರಿಯಲ್ ಸ್ಟೋರಿ, ಯಾರ್ಯಾರ ಚಾನಲ್ ಇಂದ ತೆಗ್ದದಲ್ಲ. ಹಾಗೆ ಇದು ನಿಜ ಇರ್ಬಹುದು, ಯಾಕಂದ್ರೆ ಗಣೇಶ್ ಏನು ಡ್ರಿಂಕ್ ಮಾಡುವ ಒಂದು ವ್ಯಕ್ತಿ ಅಲ್ಲ. ಹಾಗಾಗಿ ರಿಯಲ್ ಅನುಭವ ಅವರದು. ಹಾಗೆ ಈಗ ಒಳ್ಳೆದಿದ್ದಾರೆ. ಅವರ ಅಮ್ಮ, ಅವರ ಅಕ್ಕಡಿ ಕೂಡ ಮದುವೆಯಾಗಿ ಮಕ್ಕಳು ಉಂಟು, ಇವರಿಗೆ ಕೂಡ ಮಗುವಾಗಿದೆ. ಹಾಗೆ ಒಳ್ಳೆದ್ರೆ ಹ್ಯಾಪಿಯಲ್ಲಿ ಇದ್ದಾರೆ. ನನಗೆ ಈ ಸ್ಟೋರಿಯನ್ನು ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತಿನ ಹಾರರ್ ಸ್ಟೋರಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಬೇಕು. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೇವೆ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಟೋರಿ ಇದ್ರೆ ನನಗೆ ಇನ್ಸ್ಟಾದಲ್ಲಿ DM ಮಾಡಬಹುದು. ಸಿಗೋಣ ನಾವು ಇನ್ನೊಂದು ಹಾರರ್ ಸ್ಟೋರಿ ಜೊತೆಗೆ.